ಹಲೋ ತ್ರಿವಿಕ್ರಮ್. ಹಾಯ್, ಪ್ಲೀಸ್ ಕಮ್. ಸಾರಿ, ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ. ಇವನು ತ್ರಿಶೂಲ್, ನನ್ನ ಕ್ಲೋಸ್ ಫ್ರೆಂಡ್. ನಮಸ್ತೆ, ನನ್ನ ಎರಡನೇ ಮಗಳು ಶ್ರುತಿ. ಹಾಯ್. ಹಾಯ್. ಪ್ಲೀಸ್ ಕಮ್ ಇನ್, ಬನ್ನಿ. ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ಇವಳು ನನ್ನ ಹೆಂಡತಿ ಆಶಾ ಅಂತ. ನಮಸ್ತೆ. ಟೀ ಕಾಫಿ ಏನಾದ್ರು? ಪರವಾಗಿಲ್ಲ, ಫಾರ್ಮಾಲಿಟಿ ಅಂತಾನೆ ಅನ್ಕೊಳ್ಳಿ. ಈಗ ಹುಡುಗಿ ನೋಡಕ್ಕೆ ಹೋದಾಗ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಕಾಫಿ ಕುಡಿಯೋದು ಮ್ಯಾಂಡೇಟ್ರಿ. ನಾನಂತೂ 10-20 ಸೆಟ್ ಚೋಚೋ ಬಾತ್ ತಿಂದಿದ್ದೀನಿ. ಅಂದಾಗ ನೀವು ಅದು ಫೋನ್ ಬರ್ತಾ ಇದೆ ಅನ್ಸುತ್ತೆ, ಮಾತಾಡಿ. ನೋ ನೋ, ಇಟ್ಸ್ ಓಕೆ. ಗೊತ್ತಾಯ್ತು. ಏನಪ್ಪ, ಹುಡುಗಿ ನೋಡಕ್ ಬಂದ್ರೆ ಹುಡುಗಿನೇ ಕಾಣ್ತಾ ಇಲ್ಲ ಅಂತ ತಾನೆ? ಈಗಿನ ಕಾಲ ಹುಡುಗಿರ್ ಗೊತ್ತಲ್ಲ, ಮೇಕಪ್ ಮಾಡ್ಕೊಳಕ್ಕೆ ಒಂದು 10 ನಿಮಿಷ ಜಾಸ್ತಿನೇ ತಗೊಳ್ತಾರೆ. ರಮ್ಯಾ, ಬಾಮ್ಮ ಬೇಗ. ಅವಳು ಬಂದ್ಬಿಟ್ಟಲ್ರಿ, ನಾನು ಅಷ್ಟೊಳಗೆ ತಿಂಡಿ ರೆಡಿ ಮಾಡ್ತೀನಿ. ಶಿವಾನಿ, ಏನು ಮಾಡೋದೀಗ? ನಾವು ಏನು ಮಾಡೋ ಪರಿಸ್ಥಿತಿನಲ್ಲಿ ಬೇರೆ ಇಲ್ಲ. ನಾನಿನ್ ಏನೇ ಮಂತ್ರಶಕ್ತಿ ಪ್ರಯೋಗ ಮಾಡಿದ್ರು ಅದು ಪ್ರಯೋಜನ ಇಲ್ಲ. ಹಾಗಂತ ನಾವು ಸುಮ್ಮನೆ ಕೊಡೋದಕ್ಕಾಗಲ್ಲ ನೀಲಿ, ಏನಾದರೂ ಮಾಡಲೇಬೇಕು. ತ್ರಿವಿಕ್ರಮ್ ಏನಾದರೂ ಆ ಹುಡುಗಿನ ಇಷ್ಟಪಟ್ರೆ ನಾವು ಇಷ್ಟು ದಿನ ಪಟ್ಟಿದ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗುತ್ತೆ. ಹೌದು ಶಿವಾನಿ, ಆದರೆ ನನಗಂತೂ ಏನೂ ತೋಚ್ತಾನೆ ಇಲ್ಲ. ಅವ್ರ ಹತ್ರ ಯಾವುದೋ ರಕ್ಷಾ ಕವಚ ಇದೆ. ನಾವು ಮತ್ತೆ ಮತ್ತೆ ಮಂತ್ರ ಪ್ರಯೋಗ ಮಾಡಿದ್ರು ಅದರಿಂದ ಏನೂ ಪ್ರಯೋಜನ ಇಲ್ಲ ಶಿವಾನಿ. ಅದು ಯಾವ ರಕ್ಷಾ ಕವಚ ನೀಲಿ? ಅದು ಇಷ್ಟು ದಿನ ಇಲ್ದೇ ಇರೋದು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ನನಗೂ ಆಶ್ಚರ್ಯ ಆಗ್ತಾ ಇದೆ. ಸರಿ, ನಾನೇನಾದರೂ ಮಾಡ್ತೀನಿ. ಒಂದು ಸಲ ಅವರಿಬ್ರು ಭೇಟಿಯಾಗಿ ಒಬ್ರನ್ನೊಬ್ರು ಒಪ್ಕೊಂಡ್ರೆ ಮುಂದೆ ಆಗೋ ಪರಿಣಾಮನ ಊಹಿಸ್ಕೊಳಕ್ಕೂ ಆಗಲ್ಲ. ನಾನೇನಾದರೂ ಮಾಡಲೇಬೇಕು. ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೊಸದಾಗಿ ಯಾವುದೋ ಪ್ರಾಜೆಕ್ಟ್ ಶುರು ಮಾಡಿದ್ದೀರಾ ಅಂತ ದಿಗ್ವಿಜಯ್ ಅವ್ರು ಹೇಳ್ತಾ ಇದ್ರು. ಹಾಂ ಹೌದು ಅಂಕಲ್, ಇವಾಗ ಜಸ್ಟ್ ಹೊಸದಾಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಕನಕದುರ್ಗಲ್ಲೇ ಫಸ್ಟ್ ಟೈಮ್ ECT ಕಾನ್ಸೆಪ್ಟ್ನ ತರೋಣ ಅಂದ್ಕೊಂಡಿದ್ದೀವಿ. ಗುಡ್. ನಿಮ್ಮಂಥ ಹುಡುಗರು ಒಳ್ಳೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋದೇ ಒಳ್ಳೆಯವ್ರ ಲಕ್ಷಣ. ರಮ್ಯ ಏನು ಮಾಡ್ತಾ ಇದ್ದೆ ನೋಡೋ ಮತ್ತಪ್ಪ? ನೋಡ್ಬೇಕು. ಮಾಡ್ರೆ ನಾವು ಗಂಡಿನ ಕಡೆಯವರು ಇದನ್ನ ಮೇಂಟೈನ್ ಮಾಡಬೇಕು. ಅಕ್ಕ, ಯಾಕೆ ಟೆನ್ಷನಲ್ಲಿದ್ದೀಯಾ? ಅಲ್ಲ ಕಣೋ, ಅವ್ನು ಹೋಗಿ ಎಷ್ಟೊತ್ತಾಯ್ತು? ಹುಡುಗಿನ ನೋಡಿದ್ನೋ ಇಲ್ವೋ ಏನೂ ಗೊತ್ತಾಗ್ತಾ ಇಲ್ಲ. ನೀನು ಹೇಳಿದೆ ಅಂತ ಅವಾಗಿಂದ ಅಳಿಮೈಂಗ್ ಟ್ರೈ ಮಾಡ್ತಾ ಇದ್ದೀನಿ. ಅವ್ನು ಫೋನ್ ಕಟ್ ಮಾಡ್ತಾ ಇದ್ದಾನೆ. ನಮ್ಮ ಟೆನ್ಷನ್ ಅವ್ನಿಗೆ ಹೇಗೆ ಗೊತ್ತಾಗತ್ತೆ ಹೇಳು? ಸರಿ, ಅವನ ಜೊತೆ ಹೋಗಿದ್ಯಲ್ಲ ಒಂದು ಅಪ್ಶಕನದ ಬೆಕ್ಕು, ಅದಕ್ಕಾದ್ರೂ ಫೋನ್ ಮಾಡಿ ನೋಡು. ಯಾರು? ತ್ರಿಶೂಲ್ಗ? ಓ ಅಲ್ಲಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಅಲ್ಲ, ಈಗ ತಾನೇ ಹೋಗಿದ್ದಾರೆ. ಈಗ ನೀನು ಫೋನ್ ಮಾಡ್ತೀಯೋ ಇಲ್ವೋ ಹೇಳು? ಆಯ್ತಾಯ್ತು, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಈಗ ಮಾಡ್ತೀನಿ ಇರು. ಲೌಡ್ ಸ್ಪೀಕರ್ ಹಾಕೋ. ಟಿಕೆಟ್ ಬಂದೆ, 1 ನಿಮಿಷ ಬಂದೆ. ಹಲೋ ಹಲೋ, ಏನಾಗ್ತಿದೆ ಅಲ್ಲಿ? ಅದು ಈಗ ಜಸ್ಟ್ ಬಂದು ಮಾತಾಡ್ತಾ ಇದೀವಿ ಅಮ್ಮೋರೆ. ಏಯ್, ಯಾರೋ ಅಮ್ಮ ನಿನ್ಗೆ ಹಾಗೆ ಕರಿಬೇಡ ಅಂತ ಹೇಳಿದ್ದೀನಲ್ಲ? ನಂಗೆ ಎಷ್ಟು ಇರಿಟೇಟ್ ಆಗತ್ತೆ ಗೊತ್ತಾ? ಸಾರಿ, ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗೋಗಿತ್ತಲ್ಲ. ನೋಡು,
ಚಿಕ್ಕ ಯಜಮಾನ್ರೆ ಅಂತ ಕರಿತೀಯಲ್ಲ, ಹಾಗೆ ನನ್ನನ್ನು ದೊಡ್ಡ ಯಜಮಾನಮ್ಮ ಅಂತ ಕರಿ, ಗೊತ್ತಾಯ್ತಾ? ಸರಿ ಹೇಳಿ, ಫೋನ್ ಮಾಡಿದ್ರಿ? ಏನಾಗ್ತಿದೆ ಅಲ್ಲಿ? ಎಲ್ಲ ಚೆನ್ನಾಗಾಗ್ತಿದ್ಯಾ? ಹುಡುಗಿ ಇನ್ನೂ ಬಂದಿಲ್ಲ, ಆದರೆ ಅವ್ರ ಮನೆಯವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ. ಅವ್ರ ಮನೆಯವರೆಲ್ಲ ಒಳ್ಳೆಯವರು, ಒಳ್ಳೆ ಮನೆ. ಓ ಹೌದಾ? ಹಾಗಾದರೆ ಹುಡುಗಿ ಬಂದು ತ್ರಿವಿಕ್ರಮ್ ಹತ್ರ ಮಾತಾಡಿದ್ಮೇಲೆ ಅಲ್ಲಿ ಏನಾಯಿತು ಅಂತ ನಾನು ಫೋನ್ ಮಾಡಿ ಹೇಳಬೇಕು. ಹಾಂ ಸರಿ ಸರಿ ಆಯಿತು ಮೇಡಮ್. ಸರಿ ಸರಿ. ಬಂದ್ಬಿಡ್ತಾಳೆ. ಹುಡುಗಿ ಚೆನ್ನಾಗಿರಲ್ಲ. ನಮ್ಮ ಹುಡುಗಿ ಇಷ್ಟ ಆದೇನಪ್ಪ? ಹೇಳಿ ಚಿಕ್ಕ ಮಾಡ್ರೆ, ಹುಡುಗಿ ಇಷ್ಟ ಅಲ್ಲ? ಸಾರಿ, ಅದು ಚಿಕ್ಕ ಯಜಮಾನ್ರು ನಾಚ್ಕೊಂಡ್ರು ಅಂದರೆ ಹುಡುಗಿ ಇಷ್ಟ ಆದ್ಲು ಅಂದರೆ ಅರ್ಥ. ಸರಿ ಸರಿ, ನಾವಿನ್ನು ಹೊರಡ್ತೀವಿ. ಒಂದು ನಿಮಿಷ. ನಾನು ನಿಮ್ಮ ಹತ್ರ ಮಾತಾಡಬೇಕು. ಅಲ್ಲ, ಅದು ಪರವಾಗಿಲ್ಲ ಅಲ್ವಾ? ಮಾತಾಡೋಕ್ಕೇನಾದರೂ ಸಮಸ್ಯೆ ಇದೆಯಾ? ಹೇ, ಹಾಗೇನಿಲ್ಲ. ಹೇಗಿನ ಜೊತೆ ಹುಡುಗರಪ್ಪ ನೀವು, ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ.
ನಾನು ಸ್ವಲ್ಪ ನೇರವಾಗಿ ಮಾತಾಡೋ ಸ್ವಭಾವದವಳು. ನಿಮ್ಗೇನಾದರೂ ಬೇಜಾರಾಗುತ್ತೆ ಅಂತ ಮೊದಲೇ ಸಾರಿ ಕೇಳ್ತಾ ಇದ್ದೀನಿ, ಓಕೆನಾ? ಅಯ್ಯೋ ಪರವಾಗಿಲ್ಲ, ಕೇಳಿ, ನೋ ಪ್ರಾಬ್ಲಮ್. ನೋಡಿ, ನೀವು ನಿಮ್ಮ ಇಷ್ಟದ ಪ್ರಕಾರ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ರ ಅಥವಾ ನಿಮ್ಮ ಮನೆಯವ್ರ ಒತ್ತಾಯಕ್ಕೋಸ್ಕರ ನನ್ನ ನೋಡೋದಕ್ಕೆ ಬಂದ್ರ? ಹೇ ಕಮ್ ಆನ್, ನಾನು ನನ್ನ ಇಷ್ಟದ ಪ್ರಕಾರನೇ ನಿಮ್ಮನ್ನು ನೋಡೋದಕ್ಕೆ ಬಂದಿರೋದು. ಇದರಲ್ಲಿ ಮನೆಯವ್ರ ಒತ್ತಾಯ ಅಂತೆಲ್ಲ ಏನೂ ಇಲ್ಲ. ನೋಡಿ, ನಮ್ಮಿಬ್ರು ಡ್ಯಾಡ್ಸ್ ಕೂಡ ಬಿಸ್ನೆಸ್ ಪ್ರಕಾರ ಪರಿಚಯ. ಅವ್ರ ಒತ್ತಾಯಕ್ಕೇನಾದರೂ? ಇಲ್ಲ ರಮ್ಯಾ, ಹಾಗೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಥರನೇ ತುಂಬ ನೇರವಾಗಿ ಮಾತಾಡೋನು. ನಿಜ ಹೇಳಬೇಕಂದ್ರೆ ನಿಮ್ಮ ಫೋಟೋ ನೋಡಿದಾಗಲೇ ನೀವು ತುಂಬ ಇಷ್ಟ ಆಗೋದು. ಅದಕ್ಕೆ ನಿಮ್ಮನ್ನ ಮೀಟ್ ಮಾಡೋಣ ಅಂತ ಬಂದೆ. ಆ್ಯಂಡ್ ಹೌದಾ? ಏನೋ ಹೇಳ್ತಾ ಇದ್ರಿ, ನಿಲ್ಲಿಸ್ಬಿಟ್ರಿ. ಅದು ಅದು ನನ್ನದೇ ಆದಂಥ ಇಂಟ್ರೆಸ್ಟ್ಗಳಿವೆ, ಅದ್ರ ಬಗ್ಗೆ ಏನೋ ಹೇಳೋಣ ಅಂತ. ಹೇಳಿ. ಯಾಕೆ ಸುಮ್ಮನಾದ್ರಿ? ಮಾತಾಡಿ. ನನಗೂ ಕೂಡ ನನ್ನದೇ ಆದ ಅಭಿರುಚಿಗಳಿದೆ, ಅದನ್ನೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡ್ತೀರಾ ಅಲ್ವಾ? ಹೇಳಿ. ಏನಾಯ್ತು? ಅದು ಯಾಕೊಂಥರ ಇದ್ದೀರಾ? ಭಯ ಬಿದ್ರಾ? ಅಲ್ಲ, ನೀವು ನಾನು ಇಷ್ಟ ಆದ್ನಾ? ನಾನು ಬೇಕಾ? ಬೇಡ. ನನ್ನ ಫೋಟೋ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ನಾ? ಬಾ. ಬೇಡ ಬೇಡ. ಬಾ. ನೋ 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 ನೋ. ಟಿಕೆಟ್ ಮಾಡ್ರೆ ವಿಕ್ರಮ್, ಟಿಕೆಟ್ ಮಾಡ್ರೆ. ಅಯ್ಯೋ, ಟಿಕೆಟ್ ಮಾಡ್ರು, ಯಾಕೆ ಹಿಂಗೆ ಮಾಡೋದ್ರು? ರಮ್ಯಾ, ರಮ್ಯಾ, ಯಾಕಮ್ಮ? ಏನಾಯ್ತು? ಏನಾಯ್ತಪ್ಪ? ನಾನು ಟೆರೇಸ್ ಮೇಲೆ ವೇಟ್ ಮಾಡ್ತಾ ಇದ್ದೆ, ಅದೇ ತ್ರಿವಿಕ್ರಮ್ ಅವ್ರು ಬರಲೇ ಇಲ್ಲ. ಹೌದು, ನೀವ್ಯಾಕೆ ಇಷ್ಟು ಗಾಬರಿಯಾಗಿ ಓಡ್ ಬಂದ್ರಿ? ಏನಾಯ್ತು? ಏನಮ್ಮ ಹೀಗೆ ಹೇಳ್ತಿದ್ಯಾ? ತ್ರಿವಿಕ್ರಮು ನಿನ್ನ ಹಿಂದೆನೇ ಬಂದ್ರಲ್ಲ. ಇದು ಗಾಬರಿಯಾಗಿ ಮನೆಯಿಂದ ಆಚೆ ಓಡೋದ್ರು. ಹೌದಾ? ತ್ರಿಶೂಲ್, ಒಂಚೂರು ನೋಡಪ್ಪ, ಏನಾಯ್ತು ಅಂತ ಕೇಳಪ್ಪ. ಏನಾಯ್ತು ಅಂತ ನೋಡ್ತೀನಿ. ನಾನು ಈಗಲೇ ದಿಗ್ವಿಜಯ್ಗೆ ಫೋನ್ ಮಾಡ್ತೀನಿ.
ಚಿಕ್ಕೇಶ್ ಮಾಡ್ರೆ ಚಿಕ್ಕೇಶ್ ಮಾಡ್ರೆ ಅಯ್ಯೋ ಕಾರು ಇಲ್ಲೇ ಇದೆ. ಇಲ್ಲಿಗೆ ಹೋಗ್ಬಿಟ್ರಪ್ಪ ಚಿಕ್ಕೇಶ್ ಮಾಡ್ರು. ಒಳಗದು ಏನಾಯ್ತು ಗೊತ್ತೇ ಆಗಲಿಲ್ಲ. ಅಷ್ಟು ಗಾಬರಿನಲ್ಲಿ ಆಚೆ ಓಡ್ ಬಂದ್ಬಿಟ್ರು. ಅಯ್ಯೋ ಇವಾಗ ಯಜಮಾನ್ರು ಕೇಳಿದ್ರೆ ನಾನು ಏನು ಹೇಳಿ? ಚಿಕ್ಕೇಶ್ ಮಾಡ್ರೆ ಎಲ್ಲಂದ್ರು ಇವರು? ಹಲೋ, ಏನಾಯ್ತು? ಹುಡುಗಿ ಇಷ್ಟ ಆದ್ಲಾ ನನ್ನ ಮಗನಿಗೆ? ಏಯ್ ಒಪ್ಕೊಂಡೇನಾ? ಏನಂತೆ ಅವನ ಅಭಿಪ್ರಾಯ? ಹುಡುಗಿ ಮಾತಾಡಿದ್ರ ಚೆನ್ನಾಗಿ? ಯಾಕೋ ಏನೋ ಮಾತಾಡ್ತಾ ಇಲ್ಲ? ಅಳಿಮಯ್ಯ ಅಲ್ಲೇ ಇದ್ದಾನಾ? ಅದು ಏನಂದ್ರೆ ನೀವು ಅನ್ಕೊಂಡಾಗ ಏನೂ ಆಗಲಿಲ್ಲ. ಏನೋ ಹಾಗಂದ್ರೆ ಏನು ಹೇಳ್ತಿದ್ಯಾ? ಅದು ಚಿಕ್ಕೇಶ್ ಮಾಡ್ರು ಹುಡುಗಿನ ಸರಿಯಾಗಿ ಮಾತಾಡಿಸ್ದೆ ಇಲ್ಲಿಂದ ಹೊರಟೋಗಿದ್ದಾರೆ. ಲೈ ಏನೋ ಹಂಗಂದ್ರೆ ತಮಾಷೆ ಮಾಡಬೇಡ. ನಾನು ದೇವ್ರ ಸತಿವಾಗ್ಲೂ ಹೇಳ್ತಾ ಇದ್ದೀನಿ. ಅದು ಏನಾಯ್ತು ಅಂದ್ರೆ ಆಟ ಆಡಿದ್ರೆ ಚೆನ್ನಾಗಿರಲ್ಲ ತ್ರಿಶೂಲ್. ನೋಡಿ ನಾನು ಹೇಳೋದು ಒಂದು ನಿಮಿಷ ಕೇಳಿ. ಚಿಕ್ಕೇಶ್ ಮಾಡ್ರು ಹುಡುಗಿ ಜೊತೆ ಮಾತಾಡಬೇಕು ಅಂತ ಮೇಲೆ ರೂಮ್ ಕಡೆ ಹೋದ್ರು. ನನಗಷ್ಟೇ ಗೊತ್ತಿರೋದು. ಆಮೇಲೆ ಅದೇನೋ ಗೊತ್ತಿಲ್ಲ, ಚಿಕ್ಕೇಶ್ ಮಾಡ್ರು ತುಂಬ ಭಯದಿಂದ ಯಾರನ್ನೂ ಮಾತಾಡಿಸ್ದೆ ಹೊರಗಡೆ ಓಡೋಟೋದ್ರು. ಈಗ ನೋಡಿದ್ರೆ ಚಿಕ್ಕೇಶ್ ಮಾಡ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆ ಅಕ್ಕಪಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ. ನೋಡು, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಮೊದಲು ತ್ರಿವಿಕ್ರಮ್ ಎಲ್ಲಿದ್ದಾನೆ ಅಂತ ಹುಡ್ಕೋ. ಅವ್ರ ಅಪ್ಪನಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಿನ್ ಕಥೆ ಅಷ್ಟೇ. ಬೇಗ ಅವನ ಹುಡುಕಿ ಕರ್ಕೊಂಡ್ ಬಾ. ಸರಿ, ಹುಡುಕ್ತೀನಿ.